ನಮಸ್ಕಾರ ಎಲ್ಲರಿಗೂ. ಯಾರಿಗೆಲ್ಲ ಮೆಂತ್ಯ ಪಲ್ಯ ಇಷ್ಟ ಇಲ್ಲ ಅಂತಿರಲ್ರಿ, ಅವರು ಒಂದು ಸಲ ನಾ ಮಾಡೋ ವಿಧಾನದೊಳಗೆ ಮೆಂತ್ಯ ಪಲ್ಯನ ಮಾಡ್ಕೊಂಡು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ಯಾರಿಗೆಲ್ಲ ಇಷ್ಟ ಇಲ್ಲ ಅಂತಿರಲ್ರಿ ಮೆಂತ್ಯ ಪಲ್ಯ, ಅವರೂ ಸಹಿತ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ಮೆಂತ್ಯ ಪಲ್ಯನ. ಬರೀ ಹಂಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಈ ಮೆಂತ್ಯ ಪಲ್ಯ ಮಾಡೋಕೆ ಒಂದು ಸಿಂಪಲ್ ಆಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಬೇಕ್ರಿ. ಒಂದು ಕಡಾಯಿ ಇಟ್ಕೊಂಡನಿ. ಕಡಾಯಿ ಒಳಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಹಾಕೇನ್ರಿ. ಹಂಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಹಾಕೇನ್ರಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಒಂದು 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಕೇನ್ರಿ. ಕೊತ್ತಂಬರಿ ಕಾಳು, ಒಂದು 2 ಒಣ ಮೆಣಸಿನ್ಕಾಯಿ ಹಾಕೇನಿ. ಮತ್ತು ಇಲ್ಲೇ ಒಂದು 14ರಿಂದ 15 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡನಿ. ಇದನ್ನೆಲ್ಲನೂ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಚಲೋ ತಂಗ ಹುರ್ಕೊಳ್ಬೇಕ್ರಿ. ನೀವು ಖಾರ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಒಂದು 4-5 ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ರೀ. ಆಮೇಲೆ ನಾನು ಹಸಿ ಮೆಣಸಿನ್ಕಾಯ್ದು ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ಜಸ್ಟ್ 2 ಮೆಣಸಿನ್ಕಾಯಿ ಹಾಕೀನಿ. ಜೀರಿಗೆ ಹಾಕೋದು ಮರ್ತಿದ್ದೀರಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡ್ರಿ. ಈಗ ಇದನ್ನೆಲ್ಲನೂ ಮಸಾಲೆ ಚೆಂದ ಹುರಿದೈತಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದ್ರೊಳಗನ ತಣ್ಣಗಾಗಕ್ಕೆ ಬಿಡಾತೇನೆ ರೀ. ಈಗ ಇದು ಪೂರ್ತಿ ತಣ್ಣಗಾಗೈತೆ ರೀ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ. ಇದನ್ನು ತರಿಯಾಗಿ ರುಬ್ಕೊಳ್ಬೇಕ್ರಿ. ಪೂರ್ತಿ ಎಲ್ಲ ನೀರು ಹಾಕಿ ಏನು ರುಬ್ಬಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ತರಿಯಾಗಿದ್ರೆ ಟೇಸ್ಟ್ ಮಸ್ತ್ ಬರ್ತೈತೆ ರೀ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ಬೇರೆ ಕಾಳು ಪಲ್ಯ ಆಯಿತು ತರಕಾರಿಗೂ ಹಾಕ್ಕೊಳ್ಬೋದು ರೀ. ನೋಡಿರಿ, ಇಷ್ಟು ತರಿಯಾಗಿ ರುಬ್ಕೊಳ್ಳೋಣ. ಸೊ ಈಗ ಇದು ಮಸಾಲೆ ರೆಡಿ ಐತಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ರೀ. ಅದೇ ಕಡಾಯಿ ಒಳಗೆ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೇನಿ. ಜೀರಿಗೆ ಎಲ್ಲ ಸ್ವಲ್ಪ ಚಟ್ಪಟ ಆದಮೇಲೆ ಒಂದು 2 ಚಿಟಿಕೆ ಆಗುವಷ್ಟು ಹಿಂಗೆ ಹಾಕೇನಿ. ಒಂದು 2 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿನ ಇಲ್ಲಿ ಮೀಡಿಯಮ್ ಸೈಜು 2 ತೊಗೊಂಡ್ರಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡನಿ. ಈಗ ಉಳ್ಳಾಗಡ್ಡಿ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗಬೇಕ್ರಿ. ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕ್ರಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಒಂದು ಟೊಮ್ಯಾಟೋನ ಕಟ್ ಮಾಡಿಬಿಟ್ಟು ಹಾಕೇನ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತಾನೆ. ಈಗ ಇದನ್ನು ಟೊಮ್ಯಾಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕ್ರಿ. ಮಸಾಲೆ ಹೊತ್ತದಂಗೆ ನೋಡ್ಕೊಳ್ಬೇಕ್ರಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡಿಕೊಡ್ರಿ. ಈಗ ನೋಡಿರಿ, ಪೂರ್ತಿ ಎಲ್ಲ ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ನೆನೆಸ್ಬಿಟ್ಟು ಹಾಕ್ಕೊಳತ್ತೇನೆ ರೀ. ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀರಿ. ನೀವೇನಾರೇ ಟೈಮ್ ಇಲ್ಲ ಹಂಗೆ ಹಾಕಿ ಮಾಡ್ತೇನೆ ಅಂದ್ರೂ ಡೈರೆಕ್ಟಾಗಿ ಹಂಗೆ ಹಾಕಿ ಮಾಡ್ಬೋದು ರೀ. ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಬೇಕಾಗ್ತದೆ ರೀ. ಈಗ ನೋಡಿರಿ, ಬೇಳೆ ಹಾಕಿಬಿಟ್ಟು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಜಸ್ಟ್ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳತ್ತೇನೆ ರೀ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಎಲ್ಲ ಟೇಸ್ಟ್ ಮಾಡಿಕೊಡ್ರಿ, ಉಪ್ಪು ಮತ್ತು ಖಾರನ. ಈಗ ಇದು ಕುದಿ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು 2 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ರೀ. ಇದೇನು ಮುಚ್ಚಿಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ನಾವು ಬೇಳೆನ ಒಂದು 10-15 ನಿಮಿಷ ನೆನೆಸ್ಕೊಂಡಿದ್ದೇವೆ ರೀ. ಈಗ ನೋಡಿರಿ, ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ನಾನು ಇಲ್ಲೇ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳತ್ತೇನೆ ರೀ. 2 ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡ್ರಿ ಕಟ್ ಮಾಡಿಬಿಟ್ಟು. ಕಟ್ಟೊಳಗೆ ಹೇಳ್ಬೇಕಂದ್ರೆ 1 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು ಐತ್ರಿ. ಈಗ ಇದನ್ನೆಲ್ಲನೂ ಹಾಕ್ಕೊಳತ್ತೀನಿ. ಆದಷ್ಟು ಎಳೆ ಮೆಂತ್ಯ ಪಲ್ಯನ ತೊಗೊಳ್ರಿ. ಜಾಸ್ತಿ ಕಡ್ಡಿ ಇತ್ತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗ್ತೈತೆ ರೀ. ಆದಷ್ಟು ಎಳೆದಿತ್ತಂದ್ರೆ ಟೇಸ್ಟಿಯಾಗಿ ಬರ್ತೈತಿ. ಈಗ ಇದ್ರ ಜೊತೆನ ರುಬ್ಬಿರೋಂಥ ಮಸಾಲೆನೂ ಹಾಕ್ಕೊಳತ್ತೀನಿ. ಈಗ ಇದನ್ನೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಮೆಂತ್ಯ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ. ನೀವೇನಾರೇ ಬ್ಯಾಳೆ ನೆನೆಸಿಲ್ಲ ಅಂದ್ರೆ ಬ್ಯಾಳೆ ಹಂಗೆ ಹಾಕಿದಾಗ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕಿಬಿಟ್ಟು ಬ್ಯಾಳೆನ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗ್ತದೆ ರೀ. ಪೂರ್ತಿ ಬ್ಯಾಳೆ ಸ್ಮ್ಯಾಶ್ ಮಾಡ್ಕೊಳ್ಬೇಡ್ರಿ, ಅಲ್ಲಲ್ಲೇ ಬ್ಯಾಳೆ ಕಾಂತಿರ್ಬೇಕ್ರಿ. ಈಗ ನೋಡಿರಿ, ಇದನ್ನು ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 2 ನಿಮಿಷ ಇದನ್ನ ಮುಚ್ಚಿ ಇಡಾತೇನೆ ರೀ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ, 2 ನಿಮಿಷ ಆಗೈತಿ. ಇದನ್ನು ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಮೆಂತ್ಯ ಪಲ್ಯ ಟೇಸ್ಟಿಯಾಗಿರೋಂಥದ್ದು ರೆಡಿ ಆಗ್ತೈತೆ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರ್ತೈತೆ ರೀ. ಒಂದು ಸಲ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡಿರಿ, ನಿಮಗೂ ಸಹಿತ ಇಷ್ಟ ಆಗ್ತೈತಿ. ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೇನೆ ರೀ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊತೇನೆ ರೀ. ಮುಂದೆ ಬರುವಂಥ ಹೊಸ ರೆಸಿಪಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.